ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ದ ಲೈಫ್ ಸ್ಟೈಲ್ ಬ್ಲಾಗರ್. ಎಸ್, ನಾನು ಇವತ್ತು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ನೀವೆಲ್ಲ ತುಂಬ ಕ್ಯೂರಿಯಾಸಿಟಿ ಇರ್ಬೋದು ನಿಮಗೂ ಕೂಡ. ಎಸ್, ಇವತ್ತು ನನಗೂ ಕೂಡ ಒಂಥರ ಕ್ಯೂರಿಯಾಸಿಟಿ ಇದೆ. ಬಿಕಾಸ್ ನಮ್ಮ ಪ್ರೊಫೆಷನ್ ಅಂದರೆ ಚಂದು ಏನು ಕೆಲಸ ಮಾಡ್ತಾರೆ, ನಮ್ಮ ಬಿಸ್ನೆಸ್ ಏನು, ಪ್ರೊಫೆಷನ್ ಏನು ಅಂತ ತಿಳಿಸೋ ಅಂಥ ಟೈಮ್ ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂಥ ಟೈಮ್ ಬಂದಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಅಂದ್ಕೊಳ್ತಾ ಇದ್ದೀನಿ ಇದು ಒಂದು ರೈಟ್ ಟೈಮ್ ಅಂತ. ಬಿಕಾಸ್ ನಾವಿಲ್ಲಿ ಒಂದು ಈವೆಂಟ್ಗೆ ಅಟೆಂಡ್ ಮಾಡ್ತಾ ಇದ್ವಿ. ಸೊ ಆ ಈವೆಂಟ್ ಏನು, ಅದರದ್ದು ಸ್ಪೆಷಾಲಿಟಿ ಏನು, ಮತ್ತು ಅದನ್ನು ಏನಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ನಾನು ನಿಮ್ಮ ಜೊತೆ ಇವತ್ತು ಈ ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಸ್, ನೀವು ಒಂದು ಗೆಸ್ ಮಾಡಿ ನಮ್ಮ ಪ್ರೊಫೆಷನ್ ಏನು ಅಂತ. ಅಷ್ಟರಲ್ಲಿ ನಿಮಗೆ ನಾನು ಆ ಪ್ರೊಫೆಷನ್ ಏನು, ನಮ್ಮದು ಪ್ರೊಫೆಷನ್ ಏನಂತ ಶೇರ್ ಮಾಡ್ಕೊಳ್ತೀನಿ. ಏನಕ್ಕೆ ನಾನು ಇಷ್ಟು ದಿನ ಶೇರ್ ಮಾಡ್ಕೊಂಡಿರಲಿಲ್ಲ ಅಂದರೆ ಆ ಟೈಮ್ ಅನ್ನೋದು ಒಂದು ಬಂದಿರಲಿಲ್ಲ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಇನ್ನೂ ಶೇರ್ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಒಂದು ಇಬ್ಬರು ಇವಾಗ ನಾನು ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಕಮೆಂಟ್ಸ್ ಕೂಡ ಕಡಿಮೆನೂ ಬರ್ತಾ ಇದೆ. ಸೊ ಅದರಲ್ಲಿ ಒಂದಿಬ್ಬರು ಕೇಳಿದರು ನಿಮ್ಮ ಪ್ರೊಫೆಷನ್ ಏನು, ನಿಮ್ದೇನು ಕೆಲಸ ಅಂತ. ಸೊ ಹಾಗಾಗಿ ನನಗೆ ಒಂದು ರೈಟ್ ಟೈಮ್ ಅಂತ ಬೇಕಿತ್ತು, ಒಂದು ರೈಟ್ ಏನಂತಾರೆ ಆ ಸಮಯ ಅಂತ ಬರಬೇಕಾಗಿತ್ತು. ಸೊ ಹಾಗಾಗಿ ನಾನು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಆ ಟೈಮ್ ಬಂದಾಗ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಸ್, ನಮ್ಮದು ರೆಸ್ಟೋರೆಂಟ್ ಬಿಸ್ನೆಸ್ ಇದೆ. ಅಂದರೆ ನಮ್ಮದು ನಾನ್ ವೆಜ್ ರೆಸ್ಟೋರೆಂಟ್ ಇರೋದು. ಎಸ್, ನಮ್ಮದು ರೆಸ್ಟೋರೆಂಟ್ ನೇಮ್ ಬಂದು ಗುಂಡಪ್ಪ ದೊನ್ನೆ ಬಿರಿಯಾನಿ ಅಂತ. ಎಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಒಂದು ಈವೆಂಟ್ಗೆ ಅಂತ ಸ್ಟಾಲ್ ಹಾಕೋದಕ್ಕೆ ಅಂತ ನಾವು ಬಂದಿದ್ದೀವಿ. ಸೊ ನಾನು ಮೊದಲೇ ಹೇಳಿದಾಗೆ ನಾವು ಈವೆಂಟ್ ಹಾಕಿರೋದು ಅಂದರೆ ಈವೆಂಟಲ್ಲಿ ಅಟೆಂಡ್ ಮಾಡ್ತಾ ಇರೋದು ಅಂದರೆ ಸ್ಟಾಲ್ ಹಾಕಿರೋದು ಎಕೋಸ್ ಆಫ್ ಅರ್ತ್ ಅಂತ. ನೀವು ಕೆಲವು ಜನ ಕೇಳಿರ್ಬೋದು ಈ ಹೆಸರನ್ನ. ಇಟ್ಸ್ ಅ ಮ್ಯೂಸಿಕ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ಇದು ತುಂಬಾ ವಿಭಿನ್ನವಾಗಿ ಅಂದರೆ ಡಿಫ್ರೆಂಟ್ ಆಗಿರೋವಂಥ ಫೆಸ್ಟಿವಲ್ ಇದು. ಮ್ಯೂಸಿಕ್ ಆರ್ಟ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಮ್ಯೂಸಿಕ್ ಇರುತ್ತೆ, ಆರ್ಟ್ ಇರುತ್ತೆ, ಮತ್ತು ಒಂದು ಕಲ್ಚರ್ನ ಮೇಂಟೈನ್ ಆ್ಯಂಡ್ ಕಮಿಟ್ಮೆಂಟ್ ತೊಗೊಂಡಿರೋ ಅಂಥ ಕೆಲಸ ಇರುತ್ತೆ. ಸೊ ಬಿಕಾಸ್ ನೇಚರ್ ಮೇಲೆ ಡಿಪೆಂಡ್ ಆಗಿ ಮಾಡಿರೋವಂಥ ಒಂದು ಮ್ಯೂಸಿಕಲ್ ಆರ್ಟ್ ಅಂತಲೇ ಹೇಳ್ಬೋದು. ಇಟ್ಸ್ ಅ ಮ್ಯೂಸಿಕಲ್ ಫೆಸ್ಟಿವಲ್ ಬೇಸಿಕಲಿ. ಸೊ ನೀವು ನೋಡ್ತಾ ಇರ್ಬೋದು, ನಾವು ಕೂಡ ಸ್ಟಾಲ್ ಹಾಕಿದ್ದೀವಿ. ನಾವು ಈ ಸ್ಟಾಲ್ನ ಡೇ 1 ಅಂದರೆ ಅವರು ಮ್ಯೂಸಿಕಲ್ ಫೆಸ್ಟಿವಲ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು ಅವಾಗಿಂದನೂ ಕೂಡ ನಾವು ಈ ಸ್ಟಾಲ್ಸ್ ಹಾಕ್ತಾನೆ ಬಂದಿದ್ದೀವಿ. ಬಿಕಾಸ್ ಅವ್ರಿಗೂ ನಮಗೂ ಒಳ್ಳೆ ಕನೆಕ್ಷನ್ ಇದೆ. ಸೊ ಹಾಗಾಗಿ ಅವರು ನಮ್ಮನ್ನು ಬಿಟ್ಟಿಲ್ಲ. ನಾವಂತೂ ಎವ್ರಿ ಇಯರ್ ಈ ಸ್ಟಾಲ್ನ ನಾವು ಎವ್ರಿ ಇಯರ್ ಹಾಕ್ತಾಯಿದ್ದೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ನಾನು ಈ ಇವೆಂಟ್ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಬಿಕಾಸ್ ನಾವು ಇರೋವಂಥ ಜನ್ರೇಷನ್ ಆಗಿರ್ಬೋದು ಅಥವಾ ನಾವಿರೋವಂಥ ಲೈಫ್ ಸ್ಟೈಲಲ್ಲಿ ಇದು ಡಿಫ್ರೆಂಟ್ ಆಗಿರೋವಂಥ ಒಂದು ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ನಿಮಗೆ ಇದ್ರ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದು 2 ದಿನ ಇರುವಂಥ ಈವೆಂಟ್ ಇದು. ಸೊ ಈ ಈವೆಂಟ್ ಬಗ್ಗೆ ಏನು ಸ್ಪೆಷಾಲಿಟಿ ಅಂತಂದರೆ, ಇಟ್ಸ್ ಒನ್ ಆಫ್ ದಿ ಸೆಲೆಬ್ರೇಷನ್ ಆಫ್ ಮ್ಯೂಸಿಕ್, ಆರ್ಟ್ ಆ್ಯಂಡ್ ಕಲ್ಚರ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಏನು ಒಂದು ಕಾನ್ಸೆಪ್ಟ್ ಅಂದರೆ, ಅವರ ಕಮಿಟ್ಮೆಂಟ್ ಏನು ಅಂತಂದರೆ, ಇಟ್ಸ್ ಅ ಡೀಪ್ ಕಮಿಟ್ಮೆಂಟ್ ಟು ದ ಸಸ್ಟೆನೆನ್ಸ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ದಿ ಅರ್ತ್. ಅಂದರೆ ನಮ್ಮ ಈ ಭೂಮಿ ಮೇಲೆ ಸೊ ನಾವು ಏನನ್ನು ಪ್ರಿಸರ್ವ್ ಮಾಡ್ಕೊಳ್ಬೋದು, ಒಂದು ನಾವು ಸಸ್ಟೈನ್ ಆಗೋದಕ್ಕೆ ಏನೇನು ಒಂದು ಕಲ್ಚರ್ ಆ್ಯಂಡ್ ಒಂದು ಆರ್ಟ್ ಆಗಿರ್ಬೋದು, ಸೊ ಅದನ್ನೆಲ್ಲ ಹೇಗೆ ಉಳಿಸ್ತಾ ಹೋಗ್ಬೋದು. ಆ್ಯಂಡ್ ವಿತೌಟ್ ಎನಿ ಯೂಸಿಂಗ್ ಆಫ್ ಪ್ಲಾಸ್ಟಿಕ್ ಫ್ರೀ ಲೈಫ್ ಸ್ಟೈಲ್ನ ಹೇಗೆ ಲೀಡ್ ಮಾಡ್ಬೋದು ಅನ್ನೋದನ್ನು ಒಂದು ಕಾನ್ಸೆಪ್ಟಲ್ಲಿ ಅವರು ಒಂದು ಮ್ಯೂಸಿಕ್ ಆರ್ಟ್ ಜೊತೆಗೆ ಆ್ಯಂಡ್ ಒಂದು ಕಲ್ಚರ್ನ ಉಳಿಸ್ತಾ ಇದನ್ನು ನಮಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, 80% ಆಫ್ ಇದರಲ್ಲಿ ಈವೆಂಟ್ ಅವರು ರೆಡಿ ಮಾಡಿರೋದಾಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು. ಸೊ 80% ಆಫ್ ಫೆಸ್ಟಿವಲ್ ಪ್ರೊಡಕ್ಷನ್ ಅದು ಬಂದು ರೀಸೈಕಲ್ಡ್ ಐಟಮ್ಸ್ ಆಗಿರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನಾವೇನಾದರೂ ಕೋಕೋ ಕೋಲಾ ಆಗಿರ್ಬೋದು, ಪೆಪ್ಸಿ ಆಗಿರ್ಬೋದು, ಅದನ್ನು ಟಿನ್ ರೂಪದಲ್ಲಿ ನಾವು ಕುಡಿತೀವಿ. ಸೊ ಅದನ್ನು ನಾವು ಬಿಸಾಕಿರೋವಂಥ ಆ ಟಿನ್ನಿಂದ ಇವರು ಅದನ್ನು ತೊಗೊಂಡು ಬಂದು ರೀಸೈಕಲ್ ಮಾಡಿ ಅದನ್ನು ಒಂದು ಆರ್ಟ್ ಆಗಿ ಅವರು ಕನ್ವರ್ಟ್ ಮಾಡ್ತಾರೆ. ಸೊ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಹೇಗೆಲ್ಲ ರೆಡಿ ಮಾಡಿದ್ದಾರೆ ಅವರು ಆ ಆರ್ಟನ್ನ ಅಂತ. ಸೊ ಹಾಗಾಗಿ ಇದು ಕಂಪ್ಲೀಟ್ಲಿ ಇಲ್ಲಿ ನಾವು ಯಾವುದೇ ರೀತಿ ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ. ಈವನ್ ಬ್ಯಾನರ್ಸ್ ಆಗಲಿ ಅದೆಲ್ಲ ಏನೂ ಯೂಸ್ ಮಾಡೋಂಗಿಲ್ಲ. ಸೊ ಒಂಥರ ಹೇಗೆ ಅಂದರೆ, ಇದು ಕಾನ್ಸೆಪ್ಟೇ ಡಿಫ್ರೆಂಟ್ ಆಗಿದೆ. ಬಿಕಾಸ್ ಇಲ್ಲಿ ಮ್ಯೂಸಿಕ್ ಇರುತ್ತೆ, ಆರ್ಟ್ ಇರುತ್ತೆ, ಮತ್ತು DJs ಬರ್ತಾರೆ. ಸೊ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಡಿಫ್ರೆಂಟ್ ಆಗಿರೋಂಥ ಪಾರ್ಟಿ ಅಂತಲೇ ಹೇಳ್ಬೋದು. ಸೊ
ಈ ಪ್ಲಾಸ್ಟಿಕ್ ಫ್ರೀ ಲೈಫ್ ಸ್ಟೈಲನ್ನು ನಾವು ಹೇಗೆ ಖುಷಿಯಾಗಿರ್ಬೋದು, ಹೇಗೆ ಜಾಲಿಯಾಗಿರ್ಬೋದು ಅನ್ನೋದನ್ನು ಇಲ್ಲಿ ಖಂಡಿತ ಅವರು ತೋರಿಸ್ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನಾವು ಇದನ್ನು 6 ಇಯರ್ಸಿಂದನೂ ನಾವು ಈ ಸ್ಟಾಲ್ಸ್ ಎಲ್ಲ ಹಾಕ್ಕೊಂಡು ಬಂದಿದ್ದೀವಿ. ಅಂದರೆ ಈ ಇವೆಂಟಲ್ಲಿ ಒಂದು ಪಾರ್ಟ್ ಅಂತ ನಾವು ಬರ್ತಾ ಇದ್ದೀವಿ. ಜೊತೆಯಲ್ಲಿ ನಮ್ಮದು ಫುಡ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ನಾವು ಆ ವೇಯಿಂದ ನಾವು ಈ ಎಕೋಸ್ ಆಫ್ ಅರ್ತ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಜಾಯ್ನ್ ಆಗಿದ್ದೀವಿ. ಸೊ ಡೇ 1ಇಂದನೂ ಸೊ ಇದು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಹೇಗಿತ್ತು ಅಂತಂದರೆ ಲೈಕ್ ತುಂಬ ಜನ ಕಡಿಮೆ ಬರ್ತಾಯಿದ್ರು. ಬಟ್ ಇವಾಗ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 30,000 ಜನದವರೆಗೂ 2 ದಿನದಲ್ಲಿ ಬರ್ತಾರೆ. ಬಿಕಾಸ್ ಟೈಮಿಂಗ್ಸು ಕೂಡ ಕಡಿಮೆ ಇರೋದ್ರಿಂದ ಇದು ಸ್ವಲ್ಪ ಔಟ್ಸ್ಕರ್ಟಲ್ಲಿ ಮಾಡೋವಂಥ ಕಾನ್ಸೆಪ್ಟ್ಸ್ ಇದು. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇಯರ್ ಯಾರಾದರೂ ಇಷ್ಟ ಇರೋರು ಇದನ್ನೆಲ್ಲ ನೋಡಿ ನೆಕ್ಸ್ಟ್ ಇಯರ್ ಇವೆಂಟ್ ಅಟೆಂಡ್ ಮಾಡಬೇಕು ಅಂತ ಏನಾದರೂ ನಿಮ್ಮ ಐಡಿಯಾನಲ್ಲಿ ಇತ್ತು ಅಂತಂದರೆ ಸೊ ದಯವಿಟ್ಟು ಡಿಸೆಂಬರ್ ಮಂತಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಎಕೋಸ್ ಆಫ್ ಅರ್ತ್ ಅಂದ್ಬಿಟ್ಟು ನಾನು ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಅದನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಯಾವಾಗ ಯಾವ ಡೇಟಲ್ಲಿ ಇವೆಂಟ್ ಆರ್ಗನೈಸ್ ಮಾಡ್ತಾರೆ ಅಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಏನೇನು ಕಾನ್ಸೆಪ್ಟ್ ಇರುತ್ತೆ, ಅದರಲ್ಲಿ ಎಷ್ಟು ಜನ DJs ಬರ್ತಾರೆ, ಎಷ್ಟು ಜನ ಫುಡ್ ಪಾರ್ಟ್ನರ್ಸ್ ಇರ್ತಾರೆ, ಏನೇನು ಕಾನ್ಸೆಪ್ಟ್ ಇದೆ, ಏನೇನು ಸ್ಟಾಲ್ಸ್ ಇರುತ್ತೆ, ಆ್ಯಂಡ್ ಇವ್ರ ಐಡಿಯಾಸ್ ಏನು, ಈ ಎವ್ರಿ ಇಯರ್ ಏನೇನು ಥೀಮ್ ಮಾಡ್ತಾ ಇದ್ದಾರೆ, ಸೊ ಅದೆಲ್ಲ ಇನ್ ಡೀಟೇಲ್ ಆಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ ಇದರಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆ ಟೀಮ್ ಹೇಗೆ ಅವರು ಸೆಟಪ್ ಮಾಡಿದ್ದಾರೆ ಅಂದರೆ ಒಂದು ಟಿಶ್ಯೂ ಏನಾದರೂ ಬೈ ಮಿಸ್ಟೇಕಾಗಿ ಅಲ್ಲಿ ಹಾಕಿದ್ರೆ ಇಮ್ಮಿಡಿಯೇಟಾಗಿ ಬಂದು ಅದನ್ನು ಕ್ಲೀನ್ ಮಾಡ್ತಾರೆ. ಫ್ಲೋರ್ಸ್ ಎಲ್ಲ ಹೇಗೆ ಆ ಫೆಸ್ಟಿವಲ್ ಗ್ರೌಂಡ್ಸ್ ಎಷ್ಟು ನೀಟಾಗಿ ಇಟ್ಟಿರ್ಬೋದು ಅಷ್ಟು ನೀಟಾಗಿ ಕೂಡ ಅವ್ರು ಇಟ್ಟಿರೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ತುಂಬ ರೆಸ್ಪಾನ್ಸಿಬಿಲಿಟಿಯಿಂದ ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ಎಜುಕೇಷನ್ ವೈಸ್ ಆಗಿರ್ಬೋದು ವರ್ಕ್ಶಾಪ್ಸ್ ನಡೆಯುತ್ತೆ, ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಆ್ಯಂಡ್ ನೆಕ್ಸ್ಟ್ ಇನಿಷಿಯೇಟಿವ್ಸ್ ಏನಂತಂದರೆ ಲೈಕ್ ಪೀಪಲ್ನ ಎಜುಕೇಟ್ ಮಾಡ್ತಾ ಇದ್ದಾರೆ. ಸೊ ಗ್ರೀನಾಗಿ ಇಟ್ಕೊಳ್ಳೋದು ಹೇಗೆ ನಮ್ಮ ಎನ್ವೈರ್ಮೆಂಟು ಆ್ಯಂಡ್ ಪ್ಲಾಸ್ಟಿಕ್ ಫ್ರೀ ಎನ್ವೈರ್ಮೆಂಟ್ನ ನಾವು ಹೇಗೆ ಲೀಡ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ತೋರಿಸ್ತಿದ್ದಾರೆ. ಆ್ಯಂಡ್ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ನೋ ಪ್ಲಾಸ್ಟಿಕ್ ಆ್ಯಂಡ್ ಫ್ಲೆಕ್ಸ್ ಹಾಕೋಂಗಿಲ್ಲ. ಸೊ ಹಾಗಾಗಿ ನಾವು ಅಲ್ಲಿ ತೊಗೊಂಡೋಗೋವಂಥ ಐಟಮ್ಸ್ ಆಗಿರ್ಬೋದು ಸೊ ಅದೆಲ್ಲ ಎಕೋ ಫ್ರೆಂಡ್ಲಿ ಆಗಿಯೇ ಇರಬೇಕು. ಫಾರ್ ಎಕ್ಸಾಂಪಲ್ ನಾವು ಯೂಸ್ ಮಾಡುವಂಥ ಪ್ಲೇಟ್ಸ್ ಆಗಿರ್ಬೋದು, ಸ್ಪೂನ್ಸ್ ಆಗಿರ್ಬೋದು, ನಾವು ಎಲ್ಲದನ್ನು ಪ್ರತಿಯೊಂದು ಎಕೋ ಫ್ರೆಂಡ್ಲಿ ಆಗಿಯೇ ತೊಗೊಂಡೋಗ್ಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತಂದರೆ ರಿಯಲಿ ಇದು ಒಂಥರ ಎಕ್ಸ್ಪ್ಲೋರ್ ಮಾಡೋವಂಥ ಜಾಗ. ಸೊ ನಮ್ಮ ಫ್ರೀಡಮ್ನ ಎಕ್ಸ್ಪ್ಲೋರ್ ಮಾಡೋವಂಥ ಜಾಗ. ಆ್ಯಂಡ್ ಎನ್ವೈರ್ಮೆಂಟ್ ಕೂಡ ತುಂಬಾ ಸೇಫಾಗಿರುತ್ತೆ. ಅಷ್ಟೇ ಪೊಲೀಸ್ ಪ್ರೊಟೆಕ್ಷನ್ ಆಗಿರ್ಬೋದು, ಅವರು ಮೇಂಟೈನ್ ಮಾಡುವಂಥ ಕ್ರೂ ಮೆಂಬರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ನಾವು ಅಲ್ಲಿ ಏನು ಅಟೆಂಡ್ ಮಾಡ್ತಾ ಇರ್ತೀವಿ ಅವರ ಸೇಫ್ ಪ್ರೊಡಕ್ಷನ್ ಸೇಫ್ ಫೀಲ್ ಮಾಡ್ತಾರೆ. ಬಿಕಾಸ್ ಯಾವುದೇ ರೀತಿ ಬೇರೆ ಥರ ಆ್ಯಕ್ಟಿವಿಟೀಸ್ ಆಗಲಿ ಅದೆಲ್ಲ ಇಲ್ಲಿ ಏನೂ ನಡೆಯೋದಿಲ್ಲ. ಇನ್ ದ ಸೆನ್ಸ್ ಒಂಥರ ಹೆಂಗೆ ಅಂದರೆ ಸೇಫ್ ಎನ್ವೈರ್ಮೆಂಟ್ ಇರುತ್ತೆ ವೇರ್ ಪೀಪಲ್ ಹ್ಯಾವ್ ಟು ದ ಫ್ರೀಡಮ್ ಟು ಎಕ್ಸ್ಪ್ಲೋರ್, ರಿಲ್ಯಾಕ್ಸ್ ಆ್ಯಂಡ್ ಅವರ ಒಂದು ಫ್ರೀಡಮ್ನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಬೆಳಿಗ್ಗೆ ಟೈಮ್ ಏನಾದರೂ ಬಂದ್ರಿ ಅಂತಂದರೆ ಲೈಕ್ ಯು ಹ್ಯಾವ್ ಟು ಬೈ ಟಿಕೆಟ್ಸ್. ಸೊ ನಿಮಗೆ ಥ್ರೂ ಗೂಗಲಲ್ಲಿ ನೀವು ಟಿಕೆಟ್ನ ಪರ್ಚೇಸ್ ಮಾಡ್ಬೋದು. ಸೊ ಅದು ಬಿಟ್ಟರೆ ನೀವು ಅಲ್ಲಿನೂ ಕೂಡ ಬಂದು ಟಿಕೆಟ್ನ ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ನೀವು 2 ಡೇಸ್ಗೆ ಬೇಕು ಅಂತಂದ್ರೂ ಕೂಡ ಟಿಕೆಟ್ಸ್ನ ಪರ್ಚೇಸ್ ಮಾಡ್ಬೋದು ಥ್ರೂ ಆನ್ಲೈನ್. ನೀವು ಇದರಲ್ಲಿ ಟಾಪಪ್ ಮಾಡ್ಕೊಳ್ಬೋದು ಲೈಕ್ ವಿತೌಟ್ ಎನಿ ಕ್ಯೂಸ್, ಆಲ್ಕೋಹಾಲ್ ಪರ್ಚೇಸ್ ಮಾಡೋಕ್ಕಾಗಿರ್ಬೋದು, ಎನಿ ಬೆವರೇಜಸ್ ನೀವು ಏನೇ ಪರ್ಚೇಸ್ ಮಾಡಬೇಕಂದ್ರೂ ಸೊ ಅದಕ್ಕೂ ಕೂಡ ಟಾಪಪ್ ಮಾಡಿಸ್ಕೊಳ್ಬೋದು. ಬಟ್ ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಏನಂದರೆ ಯು ಹ್ಯಾವ್ ಟು ವೇರ್ ದಟ್ ಏನಂತಾರೆ ಬೆಲ್ಟನ್ನ ಹಾಕೋಬೇಕು. ಆ್ಯಂಡ್ ಪಾಸ್ನ ನೀವು ನಿಮ್ಮ ಕೈಯಲ್ಲಿ ಕೊಟ್ಟಿರ್ತಾರೆ. ಸೊ ಅದು ಸ್ಕ್ಯಾನ್ ರೂಪದಲ್ಲಿರುತ್ತೆ. ನೀವು ಏನೇ ಅಲ್ಲಿ ಪರ್ಚೇಸ್ ಮಾಡಬೇಕಂದ್ರೂ ಸೊ ನೀವು ಇಲ್ಲಿ ಟಾಪಪ್ ಮಾಡಿಸ್ಕೊಳ್ಬೇಕಾಗತ್ತೆ. ಒಂದು ಕೌಂಟರ್ ಅಂತ ಇರುತ್ತೆ. ಸೊ ಅಲ್ಲಿ ನೀವು ಟಾಪಪ್ ಮಾಡಿಸ್ಕೊಂಡು ಪ್ರತಿಯೊಂದು ನೀವು ಏನೇ ಪರ್ಚೇಸ್ ಮಾಡಬೇಕು, ಇನ್ ದ ಕೇಸ್ ಆಫ್ ಎನಿ ಬೆವರೇಜಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಅಥವಾ ಏನೇ ನೀವಲ್ಲಿ ಒಂದು ಶರ್ಟ್ಸ್ ಆಗಲಿ, ಕ್ಲಾತ್ಸ್ ಆಗಲಿ, ಕಾಸ್ಮೆಟಿಕ್ಸ್ ಏನೇ ಮಾಡಬೇಕಂದ್ರೂ ಸೊ ನೀವು ಹ್ಯಾವ್ ಟು ಟಾಪಪ್. ಸೊ ಟಾಪಪ್ ಮಾಡಿಸ್ಕೊಂಡು ಬಂದು ನೀವು ಇಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಅಲ್ಲಿ ಮನಿ ಅನ್ನೋ ಕಾನ್ಸೆಪ್ಟ್ ಕೂಡ ಇರೋದಿಲ್ಲ. ಸೊ ಏನೇ ಪರ್ಚೇಸ್ ಮಾಡಬೇಕಂದ್ರೆ ನೀವು ಸ್ಕ್ಯಾನ್ ಮಾಡಿಸ್ಕೊಂಡು ಬಂದರೆ ಆರಾಮಾಗಿ ನಮಗೆ ಒಂದು ಮಷೀನ್ ಅಂತ ಕೊಟ್ಟಿರ್ತಾರೆ. ಸೊ ನಾವು ಅದರಲ್ಲಿ ಸ್ಕ್ಯಾನ್ ಮಾಡ್ಕೊಳ್ತೀವಿ. ಆ್ಯಂಡ್ ಇದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂಥರ ಡಿಫ್ರೆಂಟ್ ಆಗಿರೋವಂಥ ಪ್ರಪಂಚಕ್ಕೆ ಬಂದಿರೋ ಥರ ಇರುತ್ತೆ. ಬಿಕಾಸ್ ಬ್ಯಾಂಗ್ಳೂರಿಂದ ಸ್ವಲ್ಪ ಔಟ್ಸ್ಕರ್ಟಲ್ಲಿ ಕೂಡ ಇವೆಂಟ್ ನಡೆಯುತ್ತೆ. ಸೊ ಎಲ್ಲಿ ಅಂತಂದರೆ ಎಂಬೆಸಿ ಸ್ಕೂಲ್ ಆ್ಯಂಡ್ ಸ್ಟೋನ್ ಹಿಲ್ ಸ್ಕೂಲ್ ಬರುತ್ತಲ್ವ, ಮಾನ್ಯತಾ ಟೆಕ್ ಪಾರ್ಕ್ ಹತ್ರ. ಸೊ ಆ ಸೈಡು ಈವೆಂಟ್ ಬರುತ್ತೆ. ಸೊ ನೀವು ಆ ಇನ್ಫಾರ್ಮೇಷನ್ ಅಂದರೆ ಇನ್ಸ್ಟಾಗ್ರಾಮ್ ಇನ್ಫಾರ್ಮೇಷನ್ ಅವ್ರು ಕೊಡೋ ಅಂಥ ಇನ್ಫಾರ್ಮೇಷನ್ ಆಗಿರ್ಬೋದು. ಸೊ ನೀವು ಅದನ್ನು ಏನಾದರೂ
ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಾರೆ ನಿಮಗೆ ಇನ್ ಡೀಟೇಲ್ ಆಗಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಇವನ್ ಇನ್ ದ ಸೆನ್ಸ್ ನಾವು ಸ್ಟಾಲ್ ಕೂಡ ಹಾಕಿದ್ವಿ. ಚಂದು ಎಲ್ಲ ಒಂದು 3-4 ಡೇಸ್ ಇವೆಂಟ್ ಸ್ಟಾರ್ಟ್ ಆಗೋಕ್ಕೂ ಒಂದು 3-4 ಡೇಸ್ ಮುಂಚೆಯಿಂದನೇ ಇದೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನಾವು ಅಲ್ಲೇ ಕುಕ್ ಮಾಡೋದ್ರಿಂದ ಆ್ಯಂಡ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾವು ಹೋಟೆಲಲ್ಲಿ ಹೇಗೆ ಕೊಡ್ತೀವಿ ಅಥವಾ ರೆಸ್ಟೋರೆಂಟಲ್ಲಿ ಹೇಗೆ ಕೊಡ್ತೀವಿ ಹಾಗೇ ಇಲ್ಲೂ ಫೀಲ್ ಆಗಬೇಕು ಅಂದ್ಬಿಟ್ಟು ಸೊ ಪ್ರತಿಯೊಂದನ್ನು ಕುಕ್ಕಿಂಗ್ ಎಲ್ಲ ಅಲ್ಲಿನೇ ಮಾಡಿಸ್ತಾಯಿದ್ರು ಚಂದನು. ಸೊ ಹಾಗಾಗಿ ಪ್ರತಿಯೊಂದನ್ನು ನಾವು ಅಲ್ಲಿಗೆ ತೊಗೊಂಡೋಗ್ಬೇಕಾಗಿತ್ತು. ಸೊ ಹಾಗಾಗಿ ಚಂದು ಎಲ್ಲ 3-4 ಡೇಸ್ ಮುಂಚೆಯಿಂದನೂ ಇದೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾಯಿದ್ರು. ನಾನು ಮಾತ್ರ ಲೈಕ್ 3 o'clock ಹಂಗೆ ಹೋಗ್ತಾಯಿದ್ದೆ. ಬಿಕಾಸ್ ಮಾರ್ನಿಂಗಿಂದ ಒನ್ ಟೈಮ್ ಅಂತ ಒಂದು ಬಿಸ್ನೆಸ್ ಆಗಿರುತ್ತೆ. ಸೊ ಅದಾದಮೇಲೆ ಕೆಲವು ಐಟಮ್ಸ್ ಎಲ್ಲ ಬೇಕಾಗಿರುತ್ತೆ. ಸೊ ತೊಗೊಂಡು ಬರೋದಕ್ಕೊಬ್ಬರು ಇರಬೇಕಲ್ವ. ಸೊ ಹಾಗಾಗಿ ನಾನು ಮಧ್ಯಾಹ್ನ ಟೈಮ್ ಹೋಗ್ತಾಯಿದ್ದೆ. ಅದಾದಮೇಲೆ 10 o'clock ತನಕನೂ ಇಲ್ಲಿ ಇವೆಂಟ್ ನಡೆಯುತ್ತೆ. ಅದಾದಮೇಲೆ ಶಟ್ ಡೌನ್ ಮಾಡ್ತಾರೆ. ಸೊ ಅಂದರೆ ಕ್ಲೋಸ್ ಆಗುತ್ತೆ. ಲೈಕ್ ಫುಡ್ಡು 10 to 11ವರೆಗೂ ಫುಡ್ ಅವೈಲಬಿಲಿಟಿ ಇರುತ್ತೆ. ಸೊ ಬೆವ್ರೇಜಸ್ ಎಲ್ಲ ಲೈಕ್ 10 o'clockಗೆ ಶಾಪ್ ಕ್ಲೋಸ್ ಮಾಡ್ತಾರೆ. ಅದಾದಮೇಲೆ 11 o'clock ತನಕ ನೀವು ಫುಡ್ ಎಲ್ಲ ಏನು ಬೇಕಾದರೂ ತೊಗೊಳ್ಬೋದು ಅಲ್ಲಿ. ಸೊ ಎಲ್ಲ ಕೂಡ ಒಳ್ಳೊಳ್ಳೆ ರೆಸ್ಟೋರೆಂಟ್ ಆಗಿರ್ಬೋದು. ಸೊ ತುಂಬ ಒಳ್ಳೆ ಫುಡ್ ಸ್ಟಾಲ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ಈ ರೀತಿ ಎಲ್ಲ ನಾನು ಏನು ಆರ್ಟ್ ಇಲ್ಲಿ ಮಾಡಿಸ್ಕೊಳ್ತಾ ಇರ್ತೀನಿ ಇದೆಲ್ಲ ಇರುತ್ತೆ ಅಲ್ಲಿ. ಸಖತ್ ಎಂಜಾಯ್ ಮಾಡ್ಬೋದು. ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿ 3 types ಆಫ್ ಸ್ಟೇಜಸ್ ಇರುತ್ತೆ. ಸೊ ಇಲ್ಲಿ 3 ಸ್ಟೇಜ್ಗಳನ್ನ ಹಾಕಿರ್ತಾರೆ. ಆ 3 ಸ್ಟೇಜ್ನ ಫುಲ್ ಪ್ಯಾಕ್ ಆಗಿರುತ್ತೆ. ಅಷ್ಟು ಜನ ಬರ್ತಾರೆ. ಟು ಬಿ ಫ್ರ್ಯಾಂಕ್, ನಾವು ಡೇ 1 ಈ ಸ್ಟಾಲ್ ಹಾಕಿದಾಗ ನಮಗೂ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತಾ ಇತ್ತು. ಬಿಕಾಸ್ ಅವಾಗಿನ್ನ ಜನಕ್ಕಿದೆ ಏನು ಅಂತಲೂ ಗೊತ್ತಿರಲಿಲ್ಲ. ಬಟ್ ಇವಾಗ ಕಂಪೇರ್ ಮಾಡಿದ್ರೆ ಇದು 6th ಈವೆಂಟ್ ಅವ್ರು ಮಾಡಿರೋದು. ಸೊ ಇವಾಗ ಕಂಪೇರ್ ಮಾಡಿದ್ರೆ ಒಂದು ಟಿಕೆಟ್ ಆಗಿರ್ಬೋದು ಅಷ್ಟು ಪ್ರೈಸ್ ಇದೆ. ಇನ್ ದ ಸೆನ್ಸ್ ಇಟ್ಸ್ ನಾಟ್ ಅ ಬಿಗ್ ಪ್ರೈಸ್, ಬಟ್ ಅವ್ರು ಮಾಡಿರೋ ಕಾನ್ಸೆಪ್ಟ್ಗೆ ಅವ್ರು ಚಾರ್ಜ್ ಮಾಡ್ತಾರೆ ತುಂಬ ಕಡಿಮೆನೇ ಅಂತಲೇ ಹೇಳ್ಬೋದು. ನೀವು ಅಲ್ಲಿ ಆ ಇವೆಂಟ್ ಅಟೆಂಡ್ ಮಾಡಿದ್ರೆ ಗೊತ್ತಾಗುತ್ತೆ ಫೀಲ್ ಹೇಗಿರುತ್ತೆ, ವೈಬ್ಸ್ ಹೇಗಿರುತ್ತೆ ಅಂತ. ಸೊ ನಾನು ಇಲ್ಲಿ ತೋರಿಸ್ಬೋದು ಅಥವಾ ನಾನು ಏನೇ ಹೇಳ್ಬೋದು. ಬಟ್ ನಮ್ಮ ಕಣ್ಣಾರೆ ಅಥವಾ ನಾವು ಅಲ್ಲಿ ಪ್ರೆಸೆನ್ಸ್ ಆದರೆ ಮಾತ್ರ ಆ ವೈಬ್ಸ್ನ ಎಂಜಾಯ್ ಮಾಡ್ಬೋದು. ಟು ಬಿ ಫ್ರ್ಯಾಂಕ್, ನೀವು ಇಲ್ಲಿ ಒಂದಿನ ಟಿಕೆಟ್ ಪರ್ಚೇಸ್ ಮಾಡಿದ್ರೆ, ಲೈಕ್ ಸ್ಯಾಟರ್ಡೆ ಟಿಕೆಟ್ ಪರ್ಚೇಸ್ ಮಾಡಿದ್ರೆ ಅದು ಎಲಿಜಿಬಿಲಿಟಿ ಇರೋದು, ವ್ಯಾಲಿಡ್ ಇರೋದು ಬರೀ ಸ್ಯಾಟರ್ಡೆ ಅಷ್ಟೇ. ಸೊ ನೀವು ಸಂಡೇ ಟಿಕೆಟ್ ಪರ್ಚೇಸ್ ಮಾಡಿದ್ರೆ ಲೈಕ್ ಮಾರ್ನಿಂಗ್ ನೀವು DJs ಜೊತೆ ಲಂಚ್ ಶೇರ್ ಮಾಡ್ಬೋದು. ಇನ್ ದ ಸೆನ್ಸ್ ಬ್ರಂಚ್ ಶೇರ್ ಮಾಡ್ಬೋದು. ಸೊ ಅವ್ರ ಜೊತೆ ನೀವು ಕೂತ್ಕೊಂಡು ಮಾತಾಡ್ಬೋದು. ಅದಾದಮೇಲೆ ನಿಮಗೆ ಆ ದಿನ ಟಿಕೆಟ್ ಈವ್ನಿಂಗು ಕೂಡ ವ್ಯಾಲಿಡ್ ಇರುತ್ತೆ. ಸೊ ಅದಾದಮೇಲೆ ಈವ್ನಿಂಗು ಕೂಡ ನೀವು ಆ ಇವೆಂಟ್ನ ಅಟೆಂಡ್ ಮಾಡ್ಬೋದು. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಹೇಗೆ ಅಂದರೆ, ನೀವು ಬೆಳಿಗ್ಗೆ ಬಂದರೆ ನೈಟ್ ತನಕನೂ ಈವೆಂಟ್ನ ಎಂಜಾಯ್ ಮಾಡ್ಬೋದು. ಬಿಕಾಸ್ ಇಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ ಇದೆ. ನೀವು ಅಲ್ಲಿ ರೆಸ್ಟಿಂಗ್ ಟೈಮ್ ಇರುತ್ತೆ, ಒಂದು ಲೈಬ್ರರಿ ಅಂತ ಇರುತ್ತೆ. ಸೊ ನೀವು ಆರಾಮ್ಸೆ ರೆಸ್ಟ್ ಮಾಡ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು ಜಾಗ ಹೇಗಿದೆ, ಅವ್ರ ಆರ್ಟ್ ಹೇಗಿದೆ, ಮತ್ತು ಅದ್ರ ಜೊತೆಗೆ ಆ ಕ್ರೂ ಮೆಂಬರ್ಸ್ ಇರ್ತಾರೆ, ಅವ್ರ ಜೊತೆ ನೀವು ಇಂಟರ್ಯಾಕ್ಟ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನೇ ತೊಗೊಳ್ಬೋದು ಅಂತ ನಾನು ಹೇಳ್ತೀನಿ. ಸೊ ನಾವು ಸ್ಟಾಲ್ ಇಟ್ಟಿರೋದ್ರಿಂದ ನಾವು ಅಷ್ಟೊಂದು ಟೈಮ್ ಕೊಡೋಕ್ಕಾಗೋದಿಲ್ಲ. ಬಿಕಾಸ್ ಜನ ಬರೋಕ್ಕೆ ಸ್ಟಾರ್ಟ್ ಆದರೆ ಫುಲ್ ಪ್ಯಾಕ್ ಆಗಿರುತ್ತೆ. ನಮಗೆ ನಾನು ಚಂದು ಅಂತೂ ಸ್ಯಾಟರ್ಡೆ ಆ ಕಡೆ ಹೋಗೋಕ್ಕೂ ಆಗಿಲ್ಲ, ಅಷ್ಟು ಪ್ಯಾಕ್ ಇತ್ತು. ಆ್ಯಂಡ್ ಅಷ್ಟು ನಾವು ಈಚೆ ಬರೋಕ್ಕೆ ಆಗಿಲ್ಲ ಅಂತಲೇ ಹೇಳ್ಬೋದು. ಇದಾದಮೇಲೆ ನೀವಿಲ್ಲಿ ನೋಡ್ತಾ ಇರೋದು ಇದು ಸಂಡೇ. ಸೊ ಸಂಡೇ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ನಾವು ಆಚೆ ಬಂದಿದ್ವಿ. ಬಿಕಾಸ್ ನಾನು ನಿಮ್ಮ ಜೊತೆ ಈ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಬೇಕು ಅಂತಲೇ ಆಚೆ ಬಂದ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಬಿಕಾಸ್ ನನಗಂತೂ ತುಂಬಾ ಇಷ್ಟ ಆಗಿರೋಂಥ ಇವೆಂಟ್. ಡಿಸೆಂಬರ್ ಬಂದರೆ ಐ ವಿಲ್ ಬಿ ಲೈಕ್ ವೇಟಿಂಗ್ ಫಾರ್ ದಿಸ್ ಇವೆಂಟ್. ಸೊ ಯಾವಾಗ ಇವೆಂಟ್ ಆರ್ಗನೈಸ್ ಮಾಡ್ತಾರೆ ಅಂತ. ಬಟ್ ಅಷ್ಟು ಚೆನ್ನಾಗಿರುತ್ತೆ. ಬಿಕಾಸ್ ನಮ್ಮದೇ ಇದೇ ಲೈಫ್ ಸ್ಟೈಲ್ ಒಂದು ಡಿಫ್ರೆಂಟ್ ಆಗಿರೋಂಥ ಒಂದು ಕಾನ್ಸೆಪ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ. ಬಿಕಾಸ್ ಡಿಸೆಂಬರಲ್ಲಿ ಬಂದರೆ ಕ್ರಿಸ್ಮಸ್ ಆಗಿರ್ಬೋದು, ನ್ಯೂ ಇಯರ್ ಆಗಿರ್ಬೋದು, ಇದೆಲ್ಲ ಲೈಕ್ ಆ್ಯಸ್ ಯೂಶ್ವಲ್ ಕಾಮನ್ ಪಾರ್ಟೀಸ್ ಇರುತ್ತೆ. ಬಟ್ ಇದಂತೂ ಹೇಗೆ ಅಂದರೆ, ನೀವು ಪಾರ್ಟಿನೂ ಕೂಡ ಮಾಡ್ಬೋದು, ಎಂಜಾಯ್ ಮಾಡ್ಬೋದು, ಆ ಮ್ಯೂಸಿಕ್ ಎಂಜಾಯ್ ಮಾಡ್ಬೋದು. ಬಿಕಾಸ್ ಬೇರೆ ಬೇರೆ ಕಡೆಯಿಂದ ಎಲ್ಲ ಆರ್ಟಿಸ್ಟ್ಗಳು ಬರ್ತಾರೆ. ಸೊ ಅವರ ಕ್ರಿಯೇಟಿವಿಟಿ ಆಗಿರ್ಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಾ ಒಂದು ಏನಂತಾರೆ, ಆ ರೆಪ್ಟೈಲ್ಸ್ ಎಲ್ಲ ಹೇಗಿದೆ ಅಂತಂದರೆ ಅದೆಲ್ಲ ಕಂಪ್ಲೀಟ್ಲಿ ಇದರಿಂದ ರೀಸೈಕಲ್ಡಿಂದ ಮಾಡಿರೋವಂಥ ಕಾನ್ಸೆಪ್ಟ್. ಅದು ಒಂದು ಕಲೆ ಅಂತಲೇ ಹೇಳ್ಬೋದು. ಅದು ಎಲ್ಲರಿಗೂ ಬರೋದಿಲ್ಲ. ಸೊ ಅದನ್ನು ಮಾಡೋದಕ್ಕೆ ಒಂದು ಟೈಮ್ ಆಗಿರ್ಬೋದು, ಒಂದು ಪೇಷನ್ಸ್, ಎವ್ರಿಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಆರ್ಟ್. ಸೊ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಈ ಫಾಲೋ ಮಾಡಿ ಈ ಪೇಜ್ನ. ಸೊ ಎಂಜಾಯ್ ಮಾಡಿ ಅಂತ ಹೇಳ್ತಾ ಅದನ್ನ ಮುಗಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ನಮ್ಮ ನೇಸರು ಕೂಡ ನಮ್ಮ ಅಪ್ಪ ಅಮ್ಮನ ಮನೆಯಿಂದ ಬಂದಿದ್ದಾನೆ. ಬಿಕಾಸ್ ಅವನ್ನ ನಾವು ಇಲ್ಲಿ ಫುಲ್ ಟೈಮ್ ಕೊಡಬೇಕಾಗಿರುತ್ತಲ್ವ, ಹಾಗಾಗಿ ಇಲ್ಲಿ ನನಗೆ ಟೈಮ್ ಕೊಡೋಕ್ಕಾಗಲ್ಲ. ಇವನ್
ಬೆಳಿಗ್ಗೆ ಹೋದರೆ ನಾವು ಬರೋದೇ 1 o'clock ಆಗ್ತಾಯಿತ್ತು. ಹಾಗಾಗಿ ಅಮ್ಮನೂ ಕೂಡ ಏನು ಮಾಡೋಕ್ಕಾಗಲ್ಲ ಇಲ್ಲೇ ಇದ್ದು, ಸೊ ಸುಮ್ಮನೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಅಮ್ಮ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು. ಸೊ ನನಗೂ ಸಿಕ್ಕಾಬಟ್ಟೆ 2 ದಿನ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ವಿ ಆ ಕೆಲಸ. ಬಿಕಾಸ್ ಆ ಪಾತ್ರೆ ಎವ್ರಿಥಿಂಗ್ ನಾವು ಏನೇನು ಯೂಸ್ ಮಾಡ್ತೀವಿ ಅಲ್ಲೆಲ್ಲ ತೊಗೊಂಡು ಹೋಗಬೇಕು, ವಾಪಸ್ ತೊಗೊಂಡು ಬರಬೇಕು, ಅದೆಲ್ಲ ವಾಪಸ್ ರಿಟರ್ನ್ ಮಾಡಬೇಕು. ಇಟ್ಸ್ ನಾಟ್ ಅ ಈಸಿ ಜಾಬ್. ಸೊ ಅದ್ರ ಹಿಂದೆ ತುಂಬಾ ಎಫರ್ಟ್ ಇರುತ್ತೆ. ಸೊ ಅದರಲ್ಲಿ ಮೇಜರ್ ಪಾರ್ಟ್ ಏನಂದರೆ ನನ್ನ ಹಸ್ಬೆಂಡ್ ಚಂದುದೇನೆ ಮೇಜರ್ ಪಾರ್ಟ್. ಸೊ ನಾನು ಜಸ್ಟ್ ಹೆಲ್ಪ್ ಮಾಡೋದಕ್ಕೆ, ಏನಾದರೂ ತೊಗೊಂಡು ಹೋಗ್ಬಿಟ್ಟು ಕೊಡೋದಕ್ಕೆ ಅಷ್ಟು ನಾನು ಹೆಲ್ಪ್ ಮಾಡ್ತಾಯಿದ್ದೆ ಅಷ್ಟೇ. ಬಟ್ ಮೇಜರ್ ಕುಕ್ಕಿಂಗ್ ಎಲ್ಲ ಚಂದುದೇ ಇತ್ತು 2 ದಿನವೂ. ಸೊ ಅವ್ರು ನನಗಿಂತ ಡಬಲಾಗಿ ಟಯರ್ಡ್ ಆಗಿಬಿಟ್ಟಿದ್ರು. ಸೊ ಹಾಗಾಗಿ ನೇಸರ್ನ ಅಲ್ಲಿಗೆ ಕಳಿಸಿದ್ವಿ. ಆಮೇಲೆ ಈವೆಂಟ್ ಮುಗ್ದಿದ್ಮೇಲೆ ನೆಕ್ಸ್ಟ್ ಡೇ ನೇಸರ್ ಕೂಡ ಮನೆಗೆ ಬಂದ. ಅದಾದಮೇಲೆ ಅವನಿಗೆ ನಾನು 2 days ಟೈಮ್ ಕೊಟ್ಟಿಲ್ಲ ಅಂದರೆ ಅವನಿಗೂ ನನ್ನ ಜೊತೆ ಯಾವಾಗ ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ ಅಂತ ಕಾಯ್ತಾ ಇರ್ತಾನೆ. ಸೊ ಅವ್ನು ಎಲ್ಲಿಂದ ಬಂದ್ರೂ ಅಥವಾ ನಾವೆಲ್ಲಾದರೂ ಆಚೆ ಬಿಟ್ಟು ಹೋಗಿದ್ರು ಲೈಕ್ 2 hours ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕು ನಾನು. ಸೊ ಅವನು ಬಾ 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 ಅಂತೆಲ್ಲ ಕರೀತಾ ಇರ್ತಾನೆ. ಅದಾದಮೇಲೆ ನಾನು ನೈಟ್ಗೆ ಏನಾದರೂ ಸಿಂಪಲಾಗಿ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನೇಸರ್ಗೆ ಸ್ವಲ್ಪ ತುಪ್ಪ ಎಲ್ಲ ಕಾಯಿಸ್ಬೇಕಾಗಿತ್ತು. ಅವನು 2 days ಇರಲಿಲ್ಲಲ್ಲ. ಸೊ ಹಾಗಾಗಿ ಸರಿ ಬಂದಮೇಲೆ ಫ್ರೆಶ್ಶಾಗಿ ಕಾಯಿಸೋಣ ಅಂದ್ಬಿಟ್ಟು ನಾನು ಇಲ್ಲಿ ರೆಡಿ ಮಾಡ್ತಾಯಿದ್ದೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಾವು ಒಂದು ಸಲ ಕಾಯಿಸಿದ್ರೆ ಆಲ್ಮೋಸ್ಟ್ 1-2 kg ಅಷ್ಟು ಬಟರ್ ನಾನು ಕಾಯಿಸ್ತೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ತುಳಸಿನೂ ಕೂಡ ಹಾಕ್ತೀನಿ. ಸೊ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಅದೇ ತುಪ್ಪನೇ ಯೂಸ್ ಮಾಡೋದು, ನಾನು ಪ್ಯಾಕೆಟ್ ಗೀ ಎಲ್ಲ ಯೂಸ್ ಮಾಡಲ್ಲ. ಸೊ ಬೆಣ್ಣೆ ತೆಗೆದ್ಬಿಟ್ಟು ಸೊ ಅದರಿಂದನೇ ತುಪ್ಪ ಎಲ್ಲ ಮಾಡೋದು. ಅದಾದಮೇಲೆ ಅಮ್ಮ ತುಮಕೂರಿಂದ ಇದಕ್ಕೆ ಬೇಳೆ ಕಾಳನ್ನೂ ಕೂಡ ತೊಗೊಂಡು ಬಂದಿದ್ದೆ, ಸ್ವಲ್ಪ ಸಾರೆಲ್ಲ ಮಾಡೋಣ ಅಂದ್ಬಿಟ್ಟು. ಹಾಗಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾನು ಈ ರಸಮ್ನ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಕೋಕೋನಟ್ ಆ್ಯಂಡ್ ತೂರ್ ದಾಲ್ ರಸಮ್. ಸೊ ನನಗಿದನ್ನು ಸಖತ್ ಇಷ್ಟ ಆಗಿಬಿಟ್ಟಿತ್ತು. ಬಿಕಾಸ್ ಆ ಚಳಿಗೆ ಈ ಥರ ರಸಮ್ ಮತ್ತು ರೈಸ್ ಅಂದರೆ ವಾವ್, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ನಾನು ಇವತ್ತು ಅದನ್ನೇ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಅಮ್ಮ ಅವರೆಕಾಳೆಲ್ಲ ತೊಗೊಂಡು ಬಂದಿದ್ರಲ್ವ, ಅದಕ್ಕೆ ಅವರೆಕಾಳನ್ನ ಹಾಕಿ ಬೇಳೆ ಜೊತೆಗೆ ಬೇಯಿಸಿದ್ದೆ. ಅದು ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟರು. ಬಿಕಾಸ್ ನೇಸರ ತುಮಕೂರಿಗೆ ಹೋದಾಗಲೂ ನಾನು ನಿಮಗೆ ನನ್ನ ಹಳೆ ವ್ಲಾಗಲ್ಲಿ ಹಿಂದಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಸೊ ಅದೇ ರಸಮ್ ಮಾಡ್ಕೊಂಡಿದ್ದೆ. ಆ 2 days ಆದಮೇಲೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಬಿಕಾಸ್ ನಮ್ಗೆ ಆ 2 days ಏನು ತಿಂದ್ವಿ ಏನು ಬಿಟ್ವಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನೇ ಮಾಡೋಣ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಳ್ತಾರೆ. ಸ್ವಲ್ಪ ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಜ್ಜಿಬಿಟ್ಟು ಕುಟ್ಕೊಳ್ತಾ ಇದೆ. ಅದಾದಮೇಲೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಅದೆಲ್ಲ ರೆಡಿ ಮಾಡ್ಕೊಳ್ಬೇಕಿತ್ತು. ಆ್ಯಂಡ್ ಒಗ್ಗರಣೆ ಹಾಕ್ಕೊಂಡು ನಾನು ಜಸ್ಟ್ ಹೇಳ್ತಾ ಹೋಗ್ತೀನಿ ಅಷ್ಟೇ. ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕಾಳಾಗಿರ್ಬೋದು, ಜೀರಿಗೆ ಆಗಿರ್ಬೋದು ಅದೆಲ್ಲ ಹಾಕ್ಕೊಂಡೆ. ಸ್ವಲ್ಪ ಆಯಿಲ್ ಅಥವಾ ನೀವು ಗೀನೂ ಯೂಸ್ ಮಾಡ್ಬೋದು ಇಲ್ಲಿ, ಟು ಬಿ ಫ್ರ್ಯಾಂಕ್. ಅದಾದಮೇಲೆ ಸ್ವಲ್ಪ ನಾನು ಕುಟ್ಕೊಂಡು ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಆ್ಯಂಡ್ ಹಸಿರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಗುಂಟೂರು ಮೆಣಸಿನಕಾಯಿನೂ ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ನಾನು ಇಲ್ಲಿ ಏನು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ಅದನ್ನು ಸ್ವಲ್ಪ ಮ್ಯಾಶ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಅದು ಚೆನ್ನಾಗಿ ಮ್ಯಾಶ್ ಆದ್ರೇ ತುಂಬ ಟೇಸ್ಟಾಗಿರುತ್ತೆ. ಸೊ ಅದಾದಮೇಲೆ ನೀವು ಇಲ್ಲಿ ನೋಡಿರ್ಬೋದು, ನಾನು ಕುಕ್ ಮಾಡಿ ಸ್ಟ್ರೈನ್ ಮಾಡಿ ಇಟ್ಕೊಂಡಿರೋವಂಥ ದಾಲ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕಿದ್ದೀನಿ. ಅದಾದಮೇಲೆ ಅಮ್ಮನೂ ಕೂಡ ಕೊಕೊನಟ್ ಮಿಲ್ಕ್ನ ತೊಗೊಂಡು ಬಂದಿದ್ರು ತುಮಕೂರಿಂದ ಬರೋವಾಗ. ಬಿಕಾಸ್ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಹಾಲನ್ನ ಅಂದರೆ ಮಿಲ್ಕನ್ನ ಹಾಕಿಬಿಟ್ಟು ನಾವು ಕಾಫಿ ಟೀ ಮಾಡ್ಕೊಳ್ಳಲ್ಲ. ಅಂದರೆ ಎಸ್ಪೆಷಲಿ ನಮ್ಮಮ್ಮ. ಸೊ ನಾವೆಲ್ಲ ನಾರ್ಮಲ್ ಮಿಲ್ಕಲ್ಲಿನೇ ಮಾಡ್ಕೊಳ್ತೀವಿ. ಬಟ್ ಅಮ್ಮ ಮಿಲ್ಕ್ನ ಯೂಸ್ ಮಾಡಲ್ಲ. ಅವ್ರು ಕೊಕೊನಟ್ ಮಿಲ್ಕಿಂದನೇ ಕಾಫಿ ಆಗಲಿ ಟೀ ಆಗಲಿ ಅವ್ರು ಮಾಡ್ಕೊಳ್ಳೋದು. ಸೊ ಹಾಗಾಗಿ ನಮ್ಮ ಮನೇಲಿ ಯಾವಾಗೂ ಕೊಕೊನಟ್ ಮಿಲ್ಕ್ ಅನ್ನೋದು ಸ್ಟಾಕ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅಮ್ಮ ಅಲ್ಲಿಂದ ಬರೋವಾಗ ಸ್ವಲ್ಪ ಕಾಫಿ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಬಂದಿದ್ರು. ಅದೇ ಕೊಕೊನಟ್ ಮಿಲ್ಕ್ನೇ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ತಿಕ್ಕಾಗಿದ್ದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ನು ಕೂಡ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೆ. ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸ್ಕೊಂಡ್ರೆ ಅದೆಲ್ಲ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿರೋದು. ಸೊ ಅದಾದಮೇಲೆ ಚೆನ್ನಾಗಿ ಕುದ್ದಾದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳಿ. ವಿತ್ ರೈಸ್ ಜೊತೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ನಾನು ಇದನ್ನು ಲಾಸ್ಟಲ್ಲಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು. ಬಿಕಾಸ್ ನಾನು ಮೊದಲೇ ಹಾಕಿರೋಂಥ
ಶಾರ್ಟ್ಸಲ್ಲಿ ಕೆಲವು ಕಡೆ ಮ್ಯೂಸಿಕ್ ಎಲ್ಲ ಹಾಗೇ ಇದೆ. ಬಿಕಾಸ್ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು, ಆ ಮ್ಯೂಸಿಕ್ ನೀವು ಕೇಳಿಸ್ಕೊಳ್ಳಿ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಟಿದ್ದೀನಿ, ಈವನ್ ವಾಯ್ಸ್ ಓವರ್ ಜೊತೆಗೆ. ಸೊ ಅದನ್ನು ಡಿಸ್ಟರ್ಬೆನ್ಸ್ ಅಂತ ಖಂಡಿತ ಕನ್ಸಿಡರ್ ಮಾಡಬೇಡಿ. ದಯವಿಟ್ಟು ಅದನ್ನು ಯಾರಿಗಾದರೂ ಡಿಸ್ಟರ್ಬ್ ಅಂತ ಅನಿಸ್ತು ಅಂದರೆ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಎಸ್, ನನ್ನ ಈ 2 ದಿನದ ವ್ಲಾಗ್ ಈ ರೀತಿ ಇತ್ತು. ಬಿಕಾಸ್ ಇದನ್ನು ಎಡಿಟ್ ಮಾಡೋಕ್ಕೆ ನಂಗೆ ತುಂಬಾ ಟೈಮ್ ಆಯಿತು. ಈ ರೀತಿ ಇತ್ತು. ಸೊ ನನ್ನ ವಿಡಿಯೋ ಯಾರಾದರೂ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವ್ಲಾಗ್ನ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್.